ಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಭಾರತದ ಗ್ರ್ಯಾಂಡ್ ಮುಫ್ತಿ ಪಟ್ಟದಲ್ಲಿದ್ದಾರೆ. ಬೆಂಗಳೂರು, ಉಳ್ಳಾಳ ಸೇರಿದಂತೆ ಹಲವು ಬೃಹತ್ ಮುಸ್ಲಿಂ ಜಮಾತ್ಗಳಿಗೆ ಅವರು ಕಾಜಿಯಾಗಿದ್ದಾರೆ. ಅವರು ಲಕ್ಷಾಂತರ ಮಂದಿಯ ಅನಾಥರಿಗೆ ಆಸರೆಯಾದವರು, ನಿರ್ಗತಿಕರಿಗೆ ನೆರವಾದವರು. ಅವರು ಶೈಕ್ಷಣಿಕ ಕ್ರಾಂತಿ ಮಾಡಿದವರು, ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದವರು. ಧಾರ್ಮಿಕ ಮಾತ್ರವಲ್ಲ, ಲೌಕಿಕ ಶಿಕ್ಷಣವನ್ನ ಧಾರೆ ಎರೆದವರು. ಲಕ್ಷಾಂತರ ಮಂದಿಗೆ ವಿದ್ಯಾದಾನ ಮಾಡಿದವರು, ಉಚಿತವಾಗಿ ಅನ್ನ ಅಕ್ಷರ ಆಶ್ರಯವನ್ನ ನೀಡಿದವರು. ಅವರು ನಿಜವಾದ ತ್ರಿವಿಧ ದಾಸೋಹಿ. ಅವರು ಅದೆಷ್ಟೋ ಮಂದಿಗೆ ಉನ್ನತ ಶಿಕ್ಷಣ ನೀಡಿದ್ದಾರೆ. ಈ ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ವಕೀಲರನ್ನ, ಇಂಜಿನಿಯರ್ಗಳನ್ನ, ಡಾಕ್ಟರ್ಗಳನ್ನ, ಅಧಿಕಾರಿಗಳನ್ನ ಈ ಮಣ್ಣಿಗೆ ಸಮರ್ಪಿಸಿದ್ದಾರೆ. ಕೇರಳದ ಮರ್ಕಜ್ ಮತ್ತು ನಾಲೆಜ್ ಸಿಟಿ ಎಂಬ ಎರಡು ಶೈಕ್ಷಣಿಕ ಸಂಸ್ಥೆಗಳು ಅವರ ಹೆಗ್ಗುರುತು. ಈ ಇಳಿ ವಯಸ್ಸಿನಲ್ಲೂ ಅವರು ತಮ್ಮ ಸೇವೆ ಮುಂದುವರಿಸ್ತಾನೆ ಇದ್ದಾರೆ. ಹೀಗಾಗಿ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿ ಅವರಿಗೆ ಗೌರವ ಆಧಾರಗಳಿವೆ. ಭಾರತದ ಪ್ರಧಾನಮಂತ್ರಿ ಅವರನ್ನ ಗೌರವಿಸ್ತಾರೆ. ರಾಜ್ಯಗಳ ಮುಖ್ಯಮಂತ್ರಿಗಳು ಅವರಿಗೆ ಗೌರವ ಕೊಡ್ತಾರೆ. ಹಲವು ದೇಶಗಳ ನಾಯಕರು ಅವರನ್ನ ಸರ್ಕಾರಿ ಅತಿಥಿಯಾಗಿ ಟ್ರೀಟ್ ಮಾಡ್ತಾರೆ. ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೋ ಪುರಸ್ಕಾರಗಳು ಲಭಿಸಿವೆ. ಅಂತಹ ಎಪಿ ಉಸ್ತಾದ್ ಅವರನ್ನ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಅತಿಥಿಯಾಗಿ, ಸರ್ಕಾರದ ಗಣ್ಯ ಅತಿಥಿಯಾಗಿ ನೋಡಿಕೊಳ್ತಾ ಇದೆ. ಅವರು ಕರ್ನಾಟಕಕ್ಕೆ ಬಂದಾಗ ಶಿಷ್ಟಾಚಾರದ